ಕೆಲಸ ಬಗ್ಗೆ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ. ಸೊ ಕಳ್ಸ್ಕೊಡ್ತೀನಿ. ಬೆಳಗ್ಗೆ ಒಂದು ಇಂಪಾರ್ಟೆಂಟ್ ಮಿಷನ್ ತಗೊಂಡಿದ್ವಿ. ಹೇಳ್ಬಿಟ್ಟು ಆದ್ಮೇಲೆ ಮೆಕ್ಕಿದ್ದು ಮಾಡೋಣ. ಫಸ್ಟ್ ಬ್ಯಾಂಗ್ಳೂರ್, ಗ್ರೇಟರ್ ಬ್ಯಾಂಗ್ಳೂರ್ ಅಪರಾಧಿಗೆ ಒಂದನೇ ಮೀಟಿಂಗ್ಗೆ ಪ್ರಶ್ನಾಂತರಕ್ಕೆ ಸ್ವಾಗತ ಮಾಡ್ತೀನಿ, ಅಭಿನಂದಿಸ್ತೀನಿ. ಇವತ್ತು ಈಗ ಎಲ್ಲ ಅಧಿಕಾರಿಗಳು ಈ ಟನಲ್ ವಿಚಾರ ಏನಿದೆ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಬಂದಿತ್ತು. 2 ಫೇಸ್, ಅದರಲ್ಲಿ 1 ಫೇಸ್ ಟೆಂಡರ್ನ ಕರೀತಾ ಇದ್ವಿ. ಸೊ ಅದಕ್ಕೆ ನಾನು ಟೆಂಡರ್ ಪೂರ್ಣ ಮಾಡಕ್ಕೆ ಮುಂಚಿತವಾಗಿ ಇನ್ನೊಂದ್ಸತಿ ನಾನು ಡಿಜಿಪಿ ಮತ್ತು ಐಜಿಪಿ ಅಂತ ಮತ್ತು ಟ್ರಾಫಿಕ್ ಅವ್ರನ್ನ ಕರೆಸಿ ಆ ಎಕ್ಸಿಟ್ ಪಾಯಿಂಟ್ ಎಂಟ್ರಿ ಪಾಯಿಂಟ್ ಅಲ್ಲಿ ಎಲ್ಲಿ ಮುಂಚೆ ಟ್ರಾಫಿಕ್ ಮಾಡಬಾರ್ದು ಅಂತ ಹೇಳಿ ಇವತ್ತು ಸಾಯಂಕಾಲ 5 ಗಂಟೆಗೆ ಈಗ ಬೆಂಗಳೂರಿನ ವಿಧಾನಸೌಧದ 1 ಕಿಲೋಮೀಟರ್ ಒಳಗೆ ಯಾವ ಕೂಡ ಮೊದಲಿಗೆ ಇರಬಾರ್ದು ಅನ್ನೋದು ಎಲ್ಲರೂ ಆಯ್ತು ಅಂದ್ರೆ ಜಾಮ್ ಆಗ್ತದೆ. ಅದಕ್ಕೆ ಒಂದ್ಸತಿ ನೀವು ಚೆಕ್ ಮಾಡಿ ಅಂತ ಹೇಳಿ ಸರ್ಟಿಫಿಕೇಟ್ಸ್ ಎಲ್ಲ ಅದಕ್ಕೆ ನಾವು ನಮ್ಮ ಬಿಬಿಎಂಪಿ ಅಡ್ಮಿನಿಸ್ಟ್ರೇಟರ್, ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಅಡ್ಮಿನಿಸ್ಟ್ರೇಟರ್ ಅವರೆಲ್ಲ ಸೇರಿ ತೀರ್ಮಾನ ಮಾಡಿ. ಎರಡನೇ ವಿಚಾರ 114 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ನ ಪ್ಲಾನ್ ಮಾಡಿದ್ವಿ. ಅದು ಕೂಡ ಟ್ರಾಫಿಕ್ ಬಗ್ಗೆ ಚರ್ಚೆ ಮಾಡಿ 114 ಕಿಲೋಮೀಟರ್ ಎಲ್ಲೆಲ್ಲಿ ಹೋಗ್ಬೇಕು, ಇನ್ಕ್ಲೂಡಿಂಗ್ ಒಂದು ಆಲ್ಟರ್ನೇಟಿವ್ ರೋಡ್. ಮೊನ್ನೆ ನಮ್ಮ ಇವರು ಕೂಡ ಜಾಗರು ಕೂಡ ಅವರ ಕ್ಷೇತ್ರದಿಂದ ಏರ್ಪೋರ್ಟ್ಗೆ ಸೇರಿಕೊಂಡು 114 ಕಿಲೋಮೀಟರ್ ಎಲಿವೇಟೆಡ್ ಮಾಡಿದ್ವಿ. ಅದನ್ನು ಕೂಡ ಟ್ರಾಫಿಕ್ ವ್ಯವಸ್ಥೆ ಡಿಸ್ಕಸ್ ಮಾಡಿ ಅವರು ಕೂಡ ಫೈನಲ್ ಒಪ್ಪಿಗೆ ತೆಗೆದುಕೊಂಡು ಹೇಳಿದ್ವಿ. ಮೂರನೇದು ಈ ಕಸದ ಒಂದು ದೊಡ್ಡ ಗಲಾಟೆ ಕೋರ್ಟ್ಗೆಲ್ಲ ಹೋಗಿದ್ದು. ಈಗ 33 ಪ್ಯಾಕೇಜ್ ಮಾಡಿ ಪ್ರತಿ ಒಂದು ಕ್ಷೇತ್ರಕ್ಕೆ ಒಂದು ಇಂಡಿವಿಜುವಲ್ ಪ್ಯಾಕೇಜ್ ನ ಕರೀತಾರೆ. ದೊಡ್ಡ ಕ್ಷೇತ್ರ ಇರುತ್ತೆ, 2 ಮಾಡಿದ್ವಿ. ದೊಡ್ಡ ಕ್ಷೇತ್ರ ಇರುತ್ತೆ. ಒಟ್ಟು 33 ಪ್ಯಾಕೇಜ್ ನ ಈಗಾಗಲೇ ನಮ್ಮ ಕ್ಯಾಬಿನೆಟ್ ಕೂಡ ಅಪ್ರೂವ್ ಆಗಿ 4,150 ಕೋಟಿ 400 ಕೋಟಿ ಅಷ್ಟು ಆಗಿದೆ. ಅದಕ್ಕೆ ಕೂಡ ಟೆಂಡರ್ ಕರೀತಾ ಇದ್ವಿ. 7 ವರ್ಷ ವೆಹಿಕಲ್ ನಾನು 5 ವರ್ಷ ಆಗಿದೆ. ಬಟ್ ವೆಹಿಕಲ್ ಇದು 7 years ಅಂತ ಹೇಳಿ 7 years ಲೈಫ್ ಇರ್ತದೆ ಅಂತ ಹೇಳಿ ಅದಕ್ಕೆ ಹೋಗೋಣ. ಈಗ ಇದಕ್ಕೊಂದು ಹೊಸ ಸ್ಕೀಮ್ ನ ಕ್ಲೀನರ್ ಬ್ಯಾಂಗ್ಳೂರ್ ಅಂತ ಹೇಳಿ ಇಡೀ ಬ್ಯಾಂಗ್ಳೂರ್ನ ಒಂದು ಕ್ಲೀನ್ ಮಾಡಕ್ಕೆ ಎಲ್ಲ ಕೂಡ ಕನ್ಸ್ಟ್ರಕ್ಷನ್ ಡೆಬ್ರಿಸ್ ಇರ್ಬೋದು ಎಲ್ಲ ಕಡೆ ರಿಮೂವ್ ಮಾಡ್ತೇವೆ. ಪಬ್ಲಿಕ್ ಕೂಡ ಇದರಲ್ಲಿ ನೀವು ಎಲ್ಲೆಲ್ಲಿ ಕಸ ಇದೆ ಅನ್ನೋದನ್ನ ನೀವು ನನಗೆ ಬೇಕಾದ್ರೆ ಒಂದು ಫೋನ್ ಕೊಟ್ಟು ಕಂಪ್ಲೇಂಟ್ ಮಾಡೋದು. ಆಪ್ ಅಲ್ಲಿ ಇಮಿಡಿಯೇಟ್ ಆಗಿ ಹೋಗಿ ಒಂದು 2-3 ದಿನದಲ್ಲಿ ಹೋಗಿ ಮಾಡ್ತೀವಿ. ಸೊ ಮಾರ್ಷಲ್ಸ್ ಅವೆಲ್ಲ ಕೂಡ ಈ ಬ್ಲಾಕ್ ಸ್ಪಾಟ್ ಗಳನ್ನೆಲ್ಲ ತೆಗೆಯಲಿಕ್ಕೆ ಒಂದು ಮಾಡ್ತಾರೆ. ಸೊ ಬ್ಯಾಂಗ್ಳೂರ್ನ ಕ್ಲೀನ್ ಆಗಿದ್ದಕ್ಕೆ ನಾವು ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೋ. ಮಧ್ಯ ಕೋರ್ಟ್ ಅಲ್ಲಿ ಎಲ್ಲ ಕೆಲವೆಲ್ಲ ಸಮಸ್ಯೆ ಇತ್ತು. 89 ಪ್ಯಾಕೇಜ್ ಗವರ್ಮೆಂಟ್ ಮಾಡಿತ್ತು. ಹೈಕೋರ್ಟ್ ಕೂಡ ಅದನ್ನ ಸ್ಟ್ರೈಕ್ ಮಾಡಿ 4 months ಅಲ್ಲಿ ವೀಕೆಂಡ್ಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದೆ. ಅವ್ರು ಕೂಡ ಮಾಡ್ಕೊಡ್ತಾ ಇದ್ದೀವಿ.